Welcome back, boss. So, coming to team number 700, it's Rajasthan Royals and Delhi Capitals review. Retention reviewಗೆ ಸ್ವಾಗತ ಮಗ. ಫಸ್ಟ್ ಎತ್ಕೊಳ್ಳೋಣ ರಾಜಸ್ಥಾನ್ ರಾಯಲ್ಸ್ನ ಸಿಕ್ಕಾಪಟ್ಟೆ ಸೆನ್ಸೇಷನ್ ಮೂಡಿಸ್ತಂಥ ಟ್ರೇಡು ಪಾಡು ಏನೇನೋ ಮಾಡ್ಕೊಂಡು ಕಲಗಾಚ್ ಮಾಡ್ಕೊಂಡಿರುವಂಥ ರಾಜಸ್ಥಾನ್ ರಾಯಲ್ಸು ಆಲ್ಮೋಸ್ಟ್ ನಮ್ಮ RCB ಫಸ್ಟ್ ವ್ಯಾಲ್ಯೂ 16 ಕೋಟಿ 16.05 ಕೋಟಿನೇ ಇಟ್ಕೊಂಡೋಗ್ಬಿಟ್ಟು ಇನ್ಫ್ಯಾಕ್ಟ್ ನಮ್ಮ RCB ಇನ್ನೊಂದು ಸ್ವಲ್ಪ ಕಮ್ಮಿನೇ. ಬಟ್ 16 ಕೋಟಿ ಅಂತಂದರೆ 16 ಕೋಟಿ ಲೆಕ್ಕಾಚಾರ ನಮ್ಮ RCB ರೇಂಜಿಗೆ ತೂಗ್ತಾರೆ. 16 ಜನನ ರಿಟೈನ್ ಮಾಡ್ಕೊಂಡ್ರು ಅಂತ ನಮ್ಮ ಅಂತಲೇ ಕೇಳ್ತಿದ್ದೀನಿ. ನಮ್ಮ RCB ಅಂತ ಹೇಳಕ್ಕೆ ಹೋಗಿ ನಮ್ಮ ರಾಜಸ್ಥಾನ್ ರಾಯಲ್ಸ್ ಅಂತ ಹೇಳ್ತಿದ್ದೀನಿ. 16 ಜನನ ರಿಟೈನ್ ಮಾಡ್ಕೊಂಡಿದ್ದಾರೆ ನಮ್ಮ RCB. 16 ಜನನ 17 ಜನ ರಿಟೈನ್ ಮಾಡ್ಕೊಂಡಿದ್ದಾರೆ ರಾಜಸ್ಥಾನ್ ರಾಯಲ್ಸು. ಒಂದು ಓವರ್ಸೀಸ್ ಸ್ಲಾಟ್ನ ಅವೈಲೇಬಲ್ ಇಟ್ಕೊಂಡಿದ್ದಾರೆ. ನಮ್ಮ RCB 2 ಇಟ್ಕೊಂಡಿದ್ದಾರೆ. ಟ್ರೇಡು ಮಾಡ್ಕೊಂಡಿದ್ದಾರೆ, ಟ್ರೇಡು ಕೊಟ್ಟಿದ್ದಾರೆ, ಏನೇನೋ ಮಾಡ್ಕೊಂಡಿದ್ದಾರೆ ಕಲ್ಗಚ್ನ. 16.05 CR ಮ್ಯಾನೇಜ್ ಮಾಡ್ಬೋದಾ ಅಂತ ನೋಡೋದಾಯಿತು ಅಂದರೆ ಪ್ಲೇಯರ್ಸ್ ಯಾರು ರಿಟೈನ್ ಮಾಡ್ಕೊಂಡಿದ್ರು ಫಸ್ಟ್ ನೋಡ್ಬಿಡೋಣ. ಯಶಸ್ವಿ ಜೈಸ್ವಾಲ್ ಒಳ್ಳೆ ಪಿಕ್ಕು, ಜೊತೆಗೆ ಹೆಟ್ಮಾರ್ ರಿಟೈನ್ ಆಗ್ತಾರೆ, ರಿಲೀಸ್ ಆಗ್ತಾರೆ ಅಂತ ನನಗೆ ಅನ್ನಿಸ್ತಾ ಇತ್ತು, ಒಂದು ಗಟ್ ಫೀಲಿಂಗ್ ಹೇಳ್ತಾಯಿತ್ತು. ಬಟ್ ಇಲ್ಲ, ರಿಟೈನ್ ಮಾಡ್ಕೊಂಡಿದ್ರೆ ಹೆಟ್ಮಾಯರ್ನ. ನನಗೇನೋ ಬಿಟ್ಟಿತ್ತು ಅಂದರೆ ಆಪ್ಷನ್ಗೆ ಇನ್ನೂ ಕಮ್ಮಿ ರೇಟಿಗೆ ಸಿಗಿರೋರು ಹೆಟ್ಮಾಯರು ಸುಮ್ಮನೆ ದಡ್ತನ ಮಾಡ್ಕೊಂಡಿದ್ದಾರೆ. ಬಟ್ ಪರವಾಗಿಲ್ಲ, ರಿಟೈನ್ ಮಾಡ್ಕೊಂಡಿದ್ದಾರೆ, ಸ್ವಲ್ಪ ಕನ್ಸಿಸ್ಟೆಂಟಾಗಿ ವರ್ಷಗಳಿಂದ ಆಡ್ಕೊಂಬಂದಿದ್ದಾರೆ ಅಂತ. ಆ್ಯಂಡ್ ವೈಭವ್ ಸೂರ್ಯವಂಶಿ ಇವ್ರನ್ನ ಬಿಟ್ಬಿಟ್ರು ಅಂತಂದರೆ ಯಾರು ಮಿಟ್ಗಿಟ್ ತಗೊಂಡು ಹಾಕ್ಬಿಡ್ತಾರೆ ಅಷ್ಟೇ ಇವರಿಗೆ. ಖಂಡಿತ ರಿಟೈನ್ ಆಗಬೇಕು, ರಿಟೈನ್ ಆಗಿದ್ದಾರೆ. ಆ್ಯಂಡ್ ಶುಭಮ್ ದುಬೆ ಅವರು ರಿಟೈನ್ ಆಗಿದ್ದಾರೆ. ಆ್ಯಂಡ್ ಪ್ರೊಟೋರಿಯಸ್ ಒಳ್ಳೆ ಪ್ಲೇಯರು ರಿಟೈನ್ ಆಗಿದ್ದಾರೆ, ಸೌತ್ ಆಫ್ರಿಕನ್ನು. ಧ್ರುವ್ ಜುರಲ್ಲು ಇವ್ರನ್ನ ಬಿಟ್ಬಿಟ್ರೆ ಅಷ್ಟೇ ಕತೆ ಅಲ್ಲಿ. ಸಂಜು ಸ್ಯಾಮ್ಸನ್ ಬಿಟ್ಟಿದ್ದಾರೆ, ಇವ್ರನ್ನ ಬಿಟ್ಬಿಟ್ರು ಅಂದರೆ ನೆಟ್ಗಾಗಿ ಹೋಗ್ಬಿಡ್ತು ವಿಕೆಟ್ ಕೀಪಿಂಗ್ ಇವ್ರದ್ದು. ಆಮೇಲೆ ರಿಯಾನ್ ಪರಾಗು ಎಕ್ಸ್ ಕ್ಯಾಪ್ಟನ ಕರೆಂಟ್ ಕ್ಯಾಪ್ಟನ್ ಗೊತ್ತಾಗ್ತಿಲ್ಲ ನನಗೆ, ಹೇಳಕ್ಕೆ ಬರ್ತಾಯಿಲ್ಲ. ನೋಡೋಣ ಅದೇನಾಗುತ್ತೆ ಅಂತ, ಅದು ಆಪ್ಷನ್ ಆದಮೇಲೆ ಗೊತ್ತಾಗುತ್ತೆ. 16.05 CRನ ಇಟ್ಕೊಂಡಿರೋದು ಯಾರು ಇವ್ರು ಕ್ಯಾಪ್ಟನ್ಸಿ ಕೊಡ್ತಾರೆ ಅನ್ನೋದೇ ನನಗೆ ಇವಾಗ ಕ್ವಶನ್ ಈ ಸೀಸನು. ಇನ್ನೂ ಡಿಕ್ಲೇರ್ ಮಾಡಿಲ್ಲ ಇವ್ರು ಕ್ಯಾಪ್ಟನ್ ಅಂತ. ಆ್ಯಂಡ್ ರವೀಂದ್ರ ಜಡೇಜಾ ಇದಾರಲ್ಲಪ್ಪ ಇಲ್ಲಿ, ಜಡೇಜನ್ ಕ್ಯಾಪ್ಟನ್ಸಿ ಕೊಡುವಂಥ ಸಾಧ್ಯತೆಯೂ ಕೂಡ ಇದೆ. ಇಲ್ಲಿ ಟ್ರೇಡ್ ಆಗಿರುವಂಥವ್ರು ಡಿಮ್ಯಾಂಡ್ ಬೇರೆ ಇಟ್ಟಿದ್ದಾರಂತೆ, ಇವರೇ ಕ್ಯಾಪ್ಟನ್ ಆಗುವಂಥ ಲಕ್ಷಣಗಳು ಕೂಡ ಇದೆ. ಕಾದು ನೋಡಬೇಕಾಗತ್ತೆ ಏನಾಗುತ್ತೆ ಅಂತ. ಟ್ರೇಡ್ ಆಗಿರುವಂಥ ಜಡೇಜಾ 14 ಕೋಟಿ 2.4 ಕೋಟಿ ಸ್ಯಾಮ್ ಕರನ್, ಜೊತೆಗೆ ಇಲ್ಲಿ ಫೆರಾರಿ ಅಂತ ಯಾರೋ ಇದೇ ಅಲ್ಲ ಗುರು ಹೆಸರು, ನನಗೆ ಪ್ರೊನೌನ್ಸ್ ಮಾಡೋಕ್ಕೆ ಬರಲ್ಲ ಹೆಸರು. ಸೊ ಇವ್ರನ್ನ ತೊಗೊಂಡಿದ್ದಾರೆ. ಸೊ ಇವರೇನು 1 ಕೋಟಿ ಕೊಟ್ಬಿಟ್ಟು ತೊಗೊಂಡಿದ್ದಾರೆ ಅಷ್ಟೇ. ಆಮೇಲೆ ಜೋಫರ್ ಆರ್ಚರ್ ಒಳ್ಳೆ ಪಿಕ್ಕು ರಿಟೈನ್ ಮಾಡ್ಕೊಂಡಿದ್ದಾರೆ. ಆಮೇಲೆ ತುಷಾರ್ ದೇಶಪಾಂಡೆ ಪರವಾಗಿಲ್ಲ, ಡೀಸೆಂಟ್ ಪಿಕ್ ಇದನ್ನು. ಆಮೇಲೆ ಸಂದೀಪ್ ಶರ್ಮಾ ಒಳ್ಳೆ ಪ್ಲೇಯರು ರಿಟೈನ್ ಮಾಡ್ಕೊಂಡಿದ್ದಾರೆ, ಒಳ್ಳೆ ಸ್ವಿಂಗ್ ಇರುವಂಥ ಬೌಲರು. ಆಮೇಲೆ ದುಬೀರ್ ಸಿಂಗ್ ಪ್ರೂವ್ ಮಾಡಿದ್ದಾರೆ ರೀಸೆಂಟಾಗಿ ಚೆನ್ನಾಗಿ, ಅದಕ್ಕೆ ಪ್ರೂವ್ ರಿಟೈನ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಮಪ್ಪಾಕ ಪರವಾಗಿಲ್ಲ, ಏನು ಅವಕಾಶ ಕೊಡ್ತಾರೆ ಅವ್ರಿಗೆ, ಕೊಡಲ್ವಾ ಕಾದು ನೋಡಬೇಕಾಗುತ್ತೆ. ಆಮೇಲೆ ಬೋರ್ಜರ್ ಒಳ್ಳೆ ಪ್ಲೇಯರು, ಬೋರ್ಜರ್ನ ರಿಟೈನ್ ಮಾಡ್ಕೊತು ಅಂದರೆ ಈ ಕಡೆಯಿಂದ ಬಿಟ್ಟಿರುವಂಥ ಪ್ಲೇಯರ್ನ ನೋಡ್ತು ಅಂದರೆ ಸಿಂಗ್ ರಾಥೋಡ್ ಅಂತ ಬಿಟ್ಟಿದ್ದಾರೆ. ಕುನಾಲ್ ಸಿಂಗ್ ರಾಥೋಡ್ ಎಲ್ಲೋ ನೋಡೇ ಇಲ್ಲ ಈ ಪ್ಲೇಯರ್ ನಾನು. ನಿತೀಶ್ ರಾಣಾ ಟ್ರೇಡ್ ಆಯಿತು ಅಂತ ಅಂದರೆ ಈ ಕಡೆಯಿಂದ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಈ ಸಂಜು ಸ್ಯಾಮ್ಸನ್ ಒಳ್ಳೆ 2 ಮ್ಯಾಚ್ ಮಾಡೋದನ್ನ ತಗೊಂಡಿದ್ದೀನಿ, ರಾಜಸ್ಥಾನ್ ರಾಯಲ್ಸು ಡೆಲ್ಲಿ ಕ್ಯಾಪಿಟಲ್ಸ್. ಯಾಕಂದರೆ ಟ್ರೇಡ್ ನಡೆದಿದೆ ಇವರಿಬ್ಬರ ಮಧ್ಯೆ, ಆ ಕಡೆಯಿಂದ ಈ ಕಡೆ ಹೋಗಿದ್ದಾರೆ, ಈ ಕಡೆಯಿಂದ ಆ ಕಡೆ ಬಂದಿದ್ದಾರೆ. ಸಂಜು ಸ್ಯಾಮ್ಸನ್ ಏನೇನು ಟ್ರೇಡ್ ಆದಾರಲ್ಲ ರಿಲೀಸ್ ಆಗಿರುವಂಥ ಪ್ಲೇಸ್ಗಳಲ್ಲಿ ಒಣಿಂದು ಹಸರಂಗನ ಬಿಟ್ಟಿದ್ದಾರೆ. ಹಸರಂಗ ರಿಟರ್ನ್ ಆಗ್ತಾರೆ ಅಂತ ಅಪ್ಡೇಟ್ ಇತ್ತು ಗುರು, ನನಗೇನೋ ತೀಕ್ಷಣ ಹಸರಂಗ ಒಬ್ಬರು ರಿಟರ್ನ್ ಆಗ್ತಾರೆ ಅಂತ. ಅದಲ್ಲ ಹಸರಂಗನ ಸ್ವಲ್ಪ ಒಲವು ತೋರಿಸ್ಬಿಟ್ಟು ರಿಟರ್ನ್ ಮಾಡ್ಕೊಬೋದು ಅಂತ ಅನ್ಕೊಂಡಿದ್ದೆ. ಇಬ್ಬರು ಬಿಟ್ಟಿದ್ದಾರೆ, ಇಬ್ಬರು ಶ್ರೀಲಂಕನ್ ಸ್ಪಿನ್ನರ್ಸ್ನು ಕೂಡ ಬಿಟ್ಟಿದ್ದಾರೆ. ಇಲ್ಲಿ ಇಬ್ಬರಿಂದನೇ ಆಲ್ಮೋಸ್ಟ್ ಕ್ಲೋಸ್ ಟು 10 ಕೋಟಿ ಇವ್ರಿಗೆ ಪರ್ಸು ಸೇವ್ ಆಗಿದೆ. ಮಹೇಶ್ ತೀಕ್ಷಣ ಒಳಿಂದು ಹೊಸರಂಗ ಇಬ್ಬರು ಒಬ್ಬರು ರಿಟರ್ನ್ ಮಾಡ್ಕೊಳ್ಳೋದಲ್ವ ಗುರು, ಇಬ್ಬರು ಬೇಡವ ಸ್ಪಿನ್ನರ್ಸು ನಿಮಗೆ? ಅಯ್ಯೋ ಮಕ್ಕೆ. ಫಸ್ದಾಕ್ ಫರೂಕಿ ರಿಲೀಸ್ ಆಗ್ತಾರೆ ಅಂತಲೇ ಅಪ್ಡೇಟ್ ಇತ್ತು, ರಿಲೀಸ್ ಆಗಿದ್ದಾರೆ. ಮಧ್ವಾಡ್ ರಿಲೀಸ್ ಆಗ್ತಾರೆ ಅಂತಲೇ ಇತ್ತು, ರಿಲೀಸ್ ಆಗಿದ್ದಾರೆ. ಅಶೋಕ್ ಶರ್ಮಾ ಪ್ಲೇಯರ್ ಹೆಸರು ಕೇಳೇ ಇಲ್ಲ, ರಿಲೀಸ್ ಆಗಿದ್ದಾರೆ. ಕುಮಾರ್ ಕಾರ್ತಿಕೇಯ ಏನು ಅಷ್ಟೊಂದೇನು ಅಪ್ಡೇಟ್ ಇರಲ್ಲ ರಿಲೀಸ್ ಆಗ್ತಾರೆ ಅಂತ, ಬಟ್ ರಿಲೀಸ್ ಆಗಿದ್ದಾರೆ. ಏನು ಅಂತ ಸೀನಲ್ಲೂ ಕೂಡ ಇರಲಿಲ್ಲ ಕುಮಾರ್ ಕಾರ್ತಿಕೇಯ. 16.05 ಕೋಟಿ ಇಟ್ಕೊಂಡಿವರು 16 ಜನ ಇಟ್ಕೊಂಡಿದ್ದಾರೆ. ಆಪ್ಷನಲ್ಲಿ ಇವರು ಅಟ್ ಮ್ಯಾಕ್ಸಿಮಮ್ ಅಂದ್ರೂ ಕೂಡ 9 ಜನನ ಪಿಕ್ ಮಾಡ್ಬೋದು. ಅದ್ರಲ್ಲಿ ಒಂದು ಸ್ಲಾಟ್ ಅಷ್ಟೇ. ಓವರ್ಸೀಸ್ ಪ್ಲೇಯರ್ಗಳೆಲ್ಲ ಸಖತ್ತಿದ್ದಾರೆ ಇವ್ರ ಹತ್ರ. ಇವರು ಇಂಡಿಯನ್ಸ್ ಹತ್ರ ಆಟ ಆಡಬೇಕಾಗತ್ತೆ ಆಪ್ಷನಲ್ಲಿ. ಕಾದು ನೋಡೋಣ ಇಂಡಿಯನ್ಸ್ ಹತ್ರ ಯಾರ್ಯಾರ ಹತ್ರ ಆಟ ಆಡ್ತಾರೆ. ಹಂಗೆ ನೋಡೋಕ್ರೆ ಸ್ವಲ್ಪ ಕಮ್ಮಿನೇ ಆಯಿತು ಇವರಿಗೆ, ಇನ್ನೊಂದು 20 ಕೋಟಿ ಇಟ್ಕೊಬೇಕಾಗಿತ್ತು ಅಂತ ಅನ್ಸುತ್ತೆ. ಬಟ್ ಟ್ರೇಡ್ ಗಿಡೆಲ್ಲ ಮಾಡ್ಕೊಂಡಿರೋದ್ರಿಂದ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಕೂಡ ಮಾಡೋದಕ್ಕಾಗೋದಿಲ್ಲ. ಬಟ್ ರಿಟರ್ನ್ ಮಾಡ್ಕೊಂಡಿರುವಂಥವ್ರು ಟ್ರೇಡ್ ಮಾಡ್ಕೊಂಡಿರುವಂಥವ್ರೆಲ್ಲ ಸಕ್ಸಾಗದಾಗೇ ಮಾಡ್ಕೊಂಡಿರೋದ್ರಿಂದ ಚೆನ್ನಾಗೇ ಇದೆ ರಾಜಸ್ಥಾನ್ ರಾಯಲ್ಸು. ಡೆಲ್ಲಿ ಕ್ಯಾಪಿಟಲ್ಸ್ಗೆ ಬಂದ್ಬಿಡೋಣ, ಇವಾಗ ಜಾಸ್ತಿ ಡ್ರಿಲ್ ಮಾಡಿದ್ದು ಸಾಕು ರಾಜಸ್ಥಾನ್ ರಾಯಲ್ಸ್ದು. ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ನ ಡ್ರಿಲ್ ಮಾಡಿ ಬಗ್ಗೆ 21.8 ಕೋಟಿ ಇಟ್ಕೊಂಡು ಇವರು ಆಪ್ಷನ್ಗೆ ಹೋಗ್ತಾ ಇದ್ದಾರೆ ಮಗ. 17 ನಮ್ಮ RCB ಥರ 17 ಜನನ ಇವರು ರಿಟರ್ನ್ ಮಾಡ್ಕೊಂಡಿದ್ದಾರೆ. 5 ಓವರ್ಸೀಸ್ ಸ್ಲಾಟ್ ಅವೈಲೇಬಲ್ ಇದೆ ಇವ್ರದ್ದು. ಏನು ಗುರು ಇವ್ರದ್ದು ಓವರ್ಸೀಸ್ ಸ್ಲಾಟು? ಅಲ್ಲಿ 3 ಜನ ಮಾತ್ರ ಇಟ್ಕೊಂಡಿದ್ದಾರೆ ಓವರ್ಸೀಸಲ್ಲಿ, ಇನ್ನೆಲ್ಲರೂ ಬಿಟ್ಬಿಟ್ಟಿದ್ದಾರೆ. 5 21.8 ಕೋಟಿ 5 ಜನ ಓವರ್ಸೀಸ್ ಅಂತ ಅಂದರೆ
ಇದರಲ್ಲಿ ಒಂದು ಇಬ್ಬರಂತೂ ಮೇನ್ ಓವರ್ಸೀಸ್ನ ಟಾರ್ಗೆಟ್ ಮಾಡಲೇಬೇಕು. ಇವರು ಸ್ಟಪ್ಸ್ನ ಇಟ್ಕೊಂಡಿದ್ದಾರೆ ರಿಟೆನ್ಷನ್ ನೋಡ್ತು ಅಂತಂದರೆ. ಆಮೇಲೆ ರಿಜ್ವಿ ಇಟ್ಕೊಂಡಿದ್ದಾರೆ. ರಿಜ್ವಿ ಒಳ್ಳೆ ಪ್ಲೇಯರು, ಬಟ್ ಆಪರ್ಚುನಿಟಿ ಅನ್ನೋದು ಅಷ್ಟನ್ನಾಗಿ ಸಿಗ್ತಾ ಇಲ್ಲ. ಸಿಕ್ತು ಅಂದರೆ ಪ್ರೂವ್ ಮಾಡ್ತಾರೆ ಅಂತ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಕರುಣ್ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಒಳ್ಳೆ ವಿಚಾರ, ಅವರು ಬಿಟ್ಬಿಡ್ತಾರೆ ಅಂತ ಅನ್ಕೊಂಡಿದೆ. ಲಾಸ್ಟ್ ಸೀಸನ್ ಡಬ್ಬಾ ಥರ ಪರ್ಫಾರ್ಮ್ ಮಾಡಿದ್ರಿಂದ ಬಿಟ್ಟಿಲ್ಲ, ಇಟ್ಕೊಂಡಿದ್ದಾರೆ. ಏನೋ KL ರಾಹುಲ್ ಸ್ವಲ್ಪ ಏನೋ ತಳ್ಳಿರಬೇಕು ಅಂತ ಕಾಣಿಸುತ್ತೆ. ಇಲ್ಲ ಆಗಿರೋ ರಿಟರ್ನ್ ಮಾಡ್ಕೊಳ್ಳಿ, ಆಡ್ತಾನೆ ಹುಡುಗ ಅಂತ. ಆಮೇಲೆ KL ರಾಹುಲ್ ರಿಟರ್ನ್ ಮಾಡ್ಕೊತಾರೆ. ಇನ್ನೇನು ಇವರು ಇನ್ಫ್ಲೂಯೆನ್ಸ್ ಮಾಡ್ದಂಗೆ ಇನ್ಯಾರು ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗತ್ತಲ್ಲ ಈ ಕರುಣ್ ನಾಯರ್ಗೆ. ಅಭಿಷೇಕ್ ಪೊರಾಲ್ ಒಳ್ಳೆ ಪ್ಲೇಯರು, ರಿಟರ್ನ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅಕ್ಷರ್ ಪಟೇಲು ಕ್ಯಾಪ್ಟನ್ ಇದ್ದಾರೆ, ರಿಟರ್ನ್ ಮಾಡ್ಕೊಂಡಿದ್ದೀನಿ. ರಿಟರ್ನ್ ಮಾಡಲೇಬೇಕು. ಅಕ್ಷರ್ ಪಟೇಲ್ ಬಿಟ್ಬಿಡ್ತು ಅಂದ್ರೆ ಆಗುತ್ತಾ ಅಲ್ಲಿ. ಅಶುತೋಷ್ ಶರ್ಮಾ ಬೆಂಕಿ ಸಾಲಿಡಾಗಿ ಒಂದೆರಡು ಮ್ಯಾಚ್ನಾಗ ಗೆಲ್ಸಿದ್ರು. ಆಮೇಲೆ ಕೆಳಗಡೆ ಹೊರಟೋಗ್ಬಿಟ್ಟಿರು, ತುಪ್ಪಕ್ಕನಂಗೆ ಉದ್ರೋಗ್ಬಿಟ್ಟಿರು. ಬಟ್ ಅಶುತೋಷ್ ಶರ್ಮಾ ಪಂಜಾಬ್ ಕಿಂಗ್ಸಲ್ಲಿ ಆಡಿದ್ಕೂ, ಆಮೇಲೆ ಡೆಲ್ಲಿ ಕ್ಯಾಪಿಟಲ್ಸ್ ಸ್ಟಾರ್ಟಿಂಗಲ್ಲಿ ಆಡಿದ್ಕೂ ಅವ್ರಿಗೆ ರಿಟರ್ನ್ ಮಾಡಲೇಬೇಕು. ಆಪ್ಷನ್ಗೆ ಹೋಯ್ತು ಅಂದರೆ ಚೆನ್ನಾಗೇ ಹೋಗ್ತಾರೆ. ಖಂಡಿತ ಒಂದು 5 ಕೋಟಿ ಒಳಗಂತೂ ಪಕ್ಕ ಹೋಗ್ತಾರೆ. ಸೊ ವ್ಯಾಲ್ಯೂ ಗೊತ್ತು ಅಶುತೋಷ್ ಶರ್ಮಾದಕ್ಕೆ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಆಮೇಲೆ ವಿಪ್ರಾಜ್ ಇವರು ಕೂಡ ಚೆನ್ನಾಗೇ ಆಡಿದರು ಲಾಸ್ಟ್ ಸೀಸನು. ಇವ್ರ ಜೊತೆಗೆ ಸೇರಿಕೊಂಡು ಅಶುತೋಷ್ ಶರ್ಮಾ ಜೊತೆಗೆ ಸೇರಿಕೊಂಡು ಮುಗಿಸ್ತಂಥ ಮ್ಯಾಚ್ನ ಯಾರೂ ಮರೆಯೋಂಗಿಲ್ಲ. ಸೊ ಅದರಿಂದ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಮಾಧವ್ ತಿವಾರಿ ಅನ್ನೋರನ್ನ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಏನು ಅಷ್ಟೇನಾಗಿ ನೋಡಿಲ್ಲ ನಾನು, ಅಲ್ಲಿ ರಿಟರ್ನ್ ಮಾಡ್ಕೊಂಡಿದ್ದಾರೆ. ತ್ರಿಪುರಾನ್ ವಿಜಯ್ ಅಂತೆ, ಇವ್ರನ್ನೂ ಕೂಡ ನೋಡಿಲ್ಲ ನಾನು. ಆ್ಯಂಡ್ ಅಜಯ್ ಮಂಡಲ್ ಅಂತ, ಇವ್ರನ್ನೂ ಕೂಡ ನೋಡಿಲ್ಲ ನಾನು. ಆ್ಯಂಡ್ ನಾನು ನೋಡಿಲ್ಲ ಅಂತಂದರೆ ಅಷ್ಟೇನಾಗಿ ಆಡಿಲ್ಲ ಅವರು, ಅದಕ್ಕೋಸ್ಕರ ನೋಡಿಲ್ಲ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಕುಲ್ದೀಪ್ ಯಾದವ್ ರಿಟರ್ನ್ ಆಗಿದ್ದಾರೆ. ಬಿಟ್ಬಿಡ್ತು ಅಂತಂದರೆ ಅಷ್ಟೇ ಅವ್ರಿಗೆ ಸ್ಪಿನ್ ಡಿಪಾರ್ಟ್ಮೆಂಟ್ ಉಣ್ಕೊಂಡು ಹೋಗ್ಬಿಡುತ್ತೆ. ಆಮೇಲೆ ಮಿಚೆಲ್ ಸ್ಟಾರ್ಕ್ ರಿಟರ್ನ್ ಆಗಿದ್ದಾರೆ. ರಿಟರ್ನ್ ಆಗಬೇಕು, ಒಳ್ಳೆ ಪ್ಲೇಯರು, ರಿಟರ್ನ್ ಆಗಿದ್ದಾರೆ. ನಟರಾಜನ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಬಸ್ ಇತ್ತು, ಇವರು ರಿಲೀಸ್ ಆಗ್ಬೋದು ಅಂತ ನಟರಾಜನು. ಒಡೆಯಲ್ಲಮ್ಮ ನಾವು ರಿಟರ್ನ್ ಮಾಡ್ಕೊತೀವಿ ಅಂತ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಮುಖೇಶ್ ಕುಮಾರ್ ಇವ್ರದ್ದು ಕೂಡ ಸ್ವಲ್ಪ ರಿಲೀಸ್ ಆಗ್ಬೋದು ಅನ್ನೋ ಥರನೇ ಇತ್ತು, ಬಟ್ ರಿಟರ್ನ್ ಮಾಡಿದ್ದಾರೆ. ದುಷ್ಮಂತ ಶಮೀರ್ ಅದನ್ನು ರಿಲೀಸ್ ಆಗ್ಬೋದು ಅನ್ನೋ ಥರನೇ ಇತ್ತು, ಇವರು ಕೂಡ ರಿಟರ್ನ್ ಆಗಿದ್ದಾರೆ. ಆ್ಯಂಡ್ ನಿತೀಶ್ ರಾಣಾ ಟ್ರೇಡ್ ಆಗಿದ್ದಾರೆ ಇಲ್ಲಿ. ಸೊ ಒಳ್ಳೆ ಪಿಕ್ಕು ನಿತೀಶ್ ರಾಣಾ ನೋಡೋಕೆ ಹೋಯ್ತು ಅಂದರೆ. ಓವರ್ ಆಲ್ ನೋಡ್ತು ಅಂತಂದರೆ ಇವ್ರು ರಿಲೀಸ್ ಲಿಸ್ಟ್ ನೋಡ್ರಿ ಹೆಂಗಿದೆ ಅಂತ. ಫ್ಯಾಫ್ ಡು ಪ್ಲೇಸಿಸ್ ಎಕ್ಸ್ಪೆಕ್ಟೇಷನ್ ರಿಲೀಸ್ ಆಗ್ತಾರೆ ಅಂತ. ಜಾಕ್ ಫ್ರೇಸರ್ ಮಂಕ್ ಪಕ್ಕಾ ಎಕ್ಸ್ಪೆಕ್ಟೇಷನ್ ಇತ್ತು. 9 ಕೋಟಿ ಹೋಗ್ರು ತಲೆ ಮೇಲೆ ಬಿಟ್ಬಿಟ್ಟು ಕಳಿಸ್ತಾರೆ. 9 ಕೋಟಿ ಅಂದರೆ 9 ರೂಪಾಯಿಗೆ ಹೋಗ್ತಾ ಇಲ್ಲಿರೋಂಥ ಆ್ಯಕ್ಟನ್ನು ಆಡ್ಬಿಟ್ಟಿದ್ದಾರೆ ಅಲ್ಲಿ. 9 ಕೋಟಿಗೆ ಹೋಗ್ಬಿಟ್ಟವ್ರಲ್ಲಿ. ಆಮೇಲೆ ಡೋನೋವಾನ್ ಟ್ರೇಡ್ ಮಾಡ್ಕೊಂಡಿದ್ದಾರಲ್ಲ ರಾಜಸ್ಥಾನದವರು, ಸೊ ಅವ್ರನ್ನೂ ಬಿಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಅಟಲ್ ಅನ್ನೋರನ್ನ ಬಿಟ್ಟಿದ್ದಾರೆ. ಏನು ಅಟಲ್ ಮಾಡೋದ್ರಲ್ಲಿ ಏನು ನೋಡಲೇ ಇಲ್ಲ ಅಟಲ್ ಅನ್ನೋರನ್ನ. ಆಮೇಲೆ ಮನ್ವಂತ್ ಕುಮಾರ್ ಅನ್ನೋರನ್ನ ಬಿಟ್ಟಿದ್ದಾರೆ. ಮನ್ವಂತ್ ಕುಮಾರ್ ಜೊತೆಗೆ ಮೋಹಿತ್ ಶರ್ಮನ ಬಿಟ್ಟಿದ್ದಾರೆ. ಎಕ್ಸ್ಪೆಕ್ಟೇಷನ್ ಇತ್ತು ಮೋಹಿತ್ ಶರ್ಮಾ ರಿಲೀಸ್ ಆಗ್ತಾರೆ ಅಂತ, ಯಾಕಂದರೆ ಲಾಸ್ಟ್ ಸೀಸನ್ ಚಚ್ಚಸ್ಕೊಂಡ್ಬಿಟ್ಟಿದ್ದಾರೆ ಹಾಕೊಂಡು ಚೆನ್ನಾಗೆ, ಅದರಿಂದ ಬಿಟ್ಟಿದ್ದಾರೆ. ಆಮೇಲೆ ದರ್ಶನ್ ನಾಲ್ಕಂಡೆ ಅನ್ನೋರನ್ನ ಬಿಟ್ಟಿದ್ದಾರೆ. ದರ್ಶನ್ ನಾಲ್ಕಂಡೆ ಕೇಳಿದ್ದೀವಿ, ಸ್ವಲ್ಪ ಸೌಂಡ್ ಆಗಿತ್ತು, ಬಟ್ ಬೇಡಪ್ಪ ನೀನು ನಾಲ್ಕಂಡೆ ಅಂತ ಹೇಳ್ಬಿಟ್ಟವ್ರೆ. 5 ಓವರ್ಸೀಸ್ ಲಾಡ್ ಆಗಿರೋದ್ರಿಂದ ಜಾಸ್ತಿ ಓವರ್ಸೀಸ್ ಕಡೆ ಫೋಕಸ್ ಮಾಡಬೇಕು. 17 ಜನದಲ್ಲಿ 17 ಆಲ್ಮೋಸ್ಟ್ ಇವರು ಇಂಡಿಯನ್ಸ್ನ ಮೆಜಾರಿಟಿ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಟ್ರೇಡ್ ಕೂಡ ಒಂದು ಮಾಡ್ಕೊಂಡಿದ್ದಾರೆ. ಇಂಡಿಯನ್ ಟ್ರೇಡೇ ಮಾಡಿದ್ದಾರೆ, ಓವರ್ಸೀಸ್ ಟ್ರೇಡ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಓವರ್ಸೀಸ್ನ ಬಿಟ್ಕೊಂಡು ಕೊಟ್ಟಿದ್ದಾರೆ ಇವರು ಟ್ರೇಡಲ್ಲಿ. 5 ಓವರ್ಸೀಸ್ ಲಾಡ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಕೆಲಸ ಮಾಡೋದು ಇದೆ ಇವರು, ಎಕ್ಸ್ಪೆಷಲಿ ಓವರ್ಸೀಸ್ ಅಂತ ಬಂದಾಗ. ಕಾದು ನೋಡೋಣ ಏನು ಮಾಡ್ತಾರೆ ಅಂತ. ಫೋನ್ ಬೇರೆ ಬರ್ತಾಯಿದೆ. ಹಲೋ, ಹೀರೋ ಮಾಡ್ತೀನಿ ಇರು. ಸೊ ನೋಡೋಣಪ್ಪ. ಈ 21.8 ಕೋಟಿ ಡಿಸೆಂಟಾಗಿ ಕಾಣಿಸ್ತಿದೆ. ರಿಟೆನ್ಷನ್ಸ್ ಏನಂತ ಕಳಪೆಯಾಗಿ ಏನು ಕಾಣಿಸ್ತಿಲ್ಲ. ಅಲ್ಟಿಮೇಟ್ಲಿ ಆಪ್ಷನ್ ಆದಾಗಲೇ ಫುಲ್ಲು ಟೀಮ್ ಫ್ರೇಮ್ ಆದಾಗಲೇ ನಮಗೆ ಗೊತ್ತಾಗೋದು ಹೆಂಗಿದ್ರೆ ಟೀಮ್ ಅಂತ. ರಿಟೆನ್ಷನ್ ಪ್ರೋಸೆಸ್ ಆದ ನಂತರ ನಮಗೆ ಹಂಗಿದೆ ಹಿಂಗಿದೆ ಅಂತೆಲ್ಲ ಏನು ಅನ್ಸೋದಿಲ್ಲ. ಸೊ ಓಕೆ, 21 ಕೋಟಿ ಇಟ್ಕೊಂಡು ಹೋಗ್ತಿದ್ದಾರೆ ಇವರು, 16 ಕೋಟಿ ಇಟ್ಕೊಂಡು ಹೋಗ್ತಿದ್ದಾರೆ. ಬಟ್ ಓವರ್ಸೀಸ್ ಕಡೆ ಕೆಲಸ ಮಾಡಿದ್ರು ಜಾಸ್ತಿ ಇದೆ, ಅವರು ಇಂಡಿಯನ್ ಕಡೆ ಕೆಲಸ ಮಾಡೋದು ಜಾಸ್ತಿ ಇದೆ ರಾಜಸ್ಥಾನ್ ರಾಯಲ್ಸ್ ಆಪ್ಷನಲ್ಲಿ. ಕಾದು ನೋಡೋಣ ಏನಾಗುತ್ತೆ ಅಂತ ಆಪ್ಷನಲ್ಲಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.